ಸ್ನೇಹಿತರೆ ನಮಸ್ಕಾರ. ಕಸ್ಟಮರ್ಸು ನಮ್ಮ ಅಂಗಡಿಗೆ ಬಂದ ನಂತರ ಮೆಜಾರಿಟಿ ಆಫ್ ನಾವು ಅಂದ್ಕೊಳ್ಳೋದು ಏನು ಅಂತಂದರೆ, ಅವರು ನಮ್ಮ ಹತ್ರ ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಅಥವಾ ಒಂದು ಸರ್ವಿಸ್ನ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಅಂದ್ಕೊತೀವಿ. ಒಂದ್ಸಲ ಯೋಚನೆ ಮಾಡಿ, ನೀವು ಫೋನ್ ತೊಗೊಳೋದಕ್ಕೆ ಹೋದ ಹಾಗೆ ನೀವು ಫೋನ್ ತೊಗೊಂಡ್ರಾ ಅಥವಾ ಅದರೊಳಗಿರೋ ಫೀಚರ್ಸ್ನ ನೋಡಿದ್ರಾ? ಹೌದು, ಮೆಜಾರಿಟಿ ಆಫ್ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಪರ್ಫ್ಯೂಮ್ ತೊಗೊಂಡೋದಕ್ಕೆ ಹೋದಾಗೆ ಅದರೊಳಗಿರೋ ಬೆನಿಫಿಟ್ಸ್ನ ನೋಡಿದ್ರಿ, ಹಾಗೆ ಫೇರ್ ಆ್ಯಂಡ್ ಲವ್ಲಿ ತೊಗೊಳೋದಕ್ಕೆ ಹೋದಾಗೆ ಅದರೊಳಗೆ ಇರೋ ಬೆನಿಫಿಟ್ನ ನೋಡಿದ್ರಿ. ಕರೆಕ್ಟ್ ಅಲ್ವಾ? ಅಂದರೆ ನೀವು ತೊಗೊಂಡಿದ್ದು ಪ್ರಾಡಕ್ಟ್ನ ಅಲ್ಲ, ಅದರೊಳಗಿರೋ ಫೀಚರ್ಸನ್ನು, ಅದರೊಳಗಿರೋ ಬೆನಿಫಿಟ್ಸನ್ನು. ಹೌದು, ನಾನು ಕೆಲವು ಅಂಗಡಿಗಳಿಗೆ ಹೋಗಿ ನೋಡಿದಾಗೆ ಅಥವಾ ನಾನು ಕೆಲವು ಕಂಪ್ನೀಸಲ್ಲಿ ಕೆಲವು ಕಡೆ ಪ್ರೋಗ್ರಾಮ್ ಮಾಡಿದಾಗೆ ಪ್ರಾಡಕ್ಟ್ನ ಸೇಲ್ಸ್ ಮ್ಯಾನ್ ಇರ್ಬೋದು ಅಥವಾ ಆ ಅಂಗಡಿಯವರು ಹೇಗೆ ತೋರಿಸ್ತಾರೆ ಅಂತಂದರೆ, ಬರೀ ಪ್ರಾಡಕ್ಟ್ನ ಮುಂದೆ ಇಟ್ಬಿಡ್ತಾರೆ. ಇದರಿಂದ ಗ್ರಾಹಕ ಪರ್ಚೇಸ್ ಮಾಡ್ತಾನ, ಇದರಿಂದ ಕಸ್ಟಮರ್ ನಮ್ಮ ಹತ್ರ ಕೊಂಡ್ಕೊತಾನ? 100% ಇಲ್ಲ. ಯಾಕೆ ಅಂತಂದರೆ ಪ್ರಾಡಕ್ಟ್ ಎಲ್ಲ ಕಡೆ ಸಿಗುತ್ತೆ ರೀ. ಪ್ರಾಡಕ್ಟ್ ಎಲ್ಲ ಕಡೆ ಸಿಗುತ್ತೆ. ಅದು ಆನ್ಲೈನಲ್ಲಿ ಸಿಗ್ಬೋದು, ಅಥವಾ ನಿಮ್ಮ ಪಕ್ಕದ ಅಂಗಡಿಯಲ್ಲಿ ಸಿಗ್ಬೋದು, ಅಥವಾ ನಿಮ್ಮ ಬೇರೆ ಊರಲ್ಲಿ ಕೂಡ ಸಿಗ್ಬೋದು. ಕರೆಕ್ಟ್ ಅಲ್ವಾ? ಸರ್, ಫೀಚರ್ಸ್ನ ಅಂದರೆ ಕಸ್ಟಮರ್ನ ಇಂಪ್ರೆಸ್ ಮಾಡೋದಕ್ಕೆ ಸೇಲ್ಸ್ ಮ್ಯಾನ್ ಇರ್ಬೋದು ಅಥವಾ ಆ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಕಸ್ಟಮರಿಗೆ ಆ ಬೆನಿಫಿಟ್ಸನ್ನು, ಆ ಫೀಚರ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಹೌದು, ನಾನು ಕಲ್ಯಾಣ್ ಜ್ಯುವೆಲರ್ಸಲ್ಲಿ ನಾವು ಟ್ರೈನ್ ಮಾಡೋ ಟೈಮಲ್ಲಿ ನಾವು ಸೇಲ್ಸ್ ಟೀಮ್ ಅವರಿಗೆ ಏನು ಹೇಳ್ಕೊಡ್ತೀವಿ ಅಂತಂದರೆ, ಕಸ್ಟಮರ್ ಬಂದಾಗೆ ಅವರಿಗೆ ಫೀಚರ್ಸ್ನ ಹೇಳಿ. ಈ ಪ್ರಾಡಕ್ಟ್ ಫೀಚರ್ಸ್ ಏನು, ಈ ಪ್ರಾಡಕ್ಟ್ ಫೀಚರ್ಸ್ ಏನು, ಈ ಪ್ರಾಡಕ್ಟ್ ಫೀಚರ್ಸ್ ಏನು, ಈ ಪ್ರಾಡಕ್ಟ್ ಫೀಚರ್ಸ್ ಏನು. ಫೀಚರ್ಸ್ ಅಂದರೆ ಅದರೊಳಗಿರೋ ಸ್ಪೆಷಾಲಿಟೀಸ್ನ. ಕಸ್ಟಮರಿಗೆ ಯಾವಾಗ ಆ ಪ್ರಾಡಕ್ಟ್ ಸ್ಪೆಷಲ್ ಅಂತೇಳಿ ಗೊತ್ತಾಗುತ್ತೋ ಆವಾಗ ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ರೆಡಿ ಆಗ್ತಾನೆ. ಎಕ್ಸಾಂಪಲ್, ಸೊ ಇಮ್ಯಾಜಿನ್ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ವೆರಿ ಸ್ಪೆಷಲ್ ಇದೆ. ಅದು ನಿಮ್ಮ ಡ್ರೆಸ್ಸಸ್ ಇರ್ಬೋದು, ಅಥವಾ ಸ್ಯಾರೀಸ್ ಇರ್ಬೋದು, ಅಥವಾ ಫೋನ್ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು. ನೀವು ಟೆಲಿವಿಷನ್ನ ಮಾರೋದಕ್ಕೆ ಹೋದಾಗೆ ಕಸ್ಟಮರ್ ಬಂದು ಪರ್ಚೇಸ್ ಮಾಡಲಿಕ್ಕೆ ಬಂದಾಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು ಆ ಫೀಚರ್ಸನ್ನು. ಆ ಫೀಚರ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ. ಎಸ್, ಆ್ಯಪಲ್ ಫೋನ್ ಪರ್ಚೇಸ್ ಮಾಡೋದಕ್ಕೆ ಹೋದಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಟೈಟ್ಯಾನಿಯಮ್ ಅನ್ನೋದನ್ನು ಆ ಫೀಚರ್ನ ಸೆಲ್ ಮಾಡ್ತಾರೆ. ಆ್ಯಪಲ್ ಆ ಕ್ಯಾಮರಾಸ್ನ ಸೆಲ್ ಮಾಡುತ್ತೆ, ಫೋನ್ನ ಅಲ್ಲ. ಎಸ್, ಯಾವಾಗ ಫೀಚರ್ಸ್ನ ನಾವು ಮಾತಾಡ್ತೀವೋ ಕಸ್ಟಮರ್ ನಮ್ಮ ಹತ್ರ ಬೈ ಮಾಡೋ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಕಸ್ಟಮರ್ ಮುಂದೆ ನಾನು ಪ್ರಾಡಕ್ಟ್ ಇಟ್ಟಿದ ತಕ್ಷಣ ವಿತ್ ನೋ ಎಕ್ಸ್ಪ್ಲನೇಷನ್ ಕಸ್ಟಮರ್ ಪರ್ಚೇಸ್ ಮಾಡ್ತಾನೆ ಅಂತಂದರೆ 100% ರಾಂಗ್ ರೀ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನೀವು ಮಾತಾಡಬೇಕಾಗಿರೋದು ಬೆನಿಫಿಟ್ಸು. ಇದನ್ನು ತಗೊಂಡ್ರೆ ಯಾವ ಥರ ಉಪಯೋಗ ಆಗುತ್ತೆ, ಆ ಉಪಯೋಗ ಬಗ್ಗೆ ಹೇಳಿದ್ದೀರಾ? ಸ್ನೇಹಿತರೆ, ಕಸ್ಟಮರ್ ಬೈ ಮಾಡೋದು ಫೀಚರ್ಸನ್ನು, ಕಸ್ಟಮರ್ ಬೈ ಮಾಡೋದು ಅದರ ಬೆನಿಫಿಟ್ಸನ್ನು. ಯಾವಾಗ ಆ ಫೀಚರ್ಸ್ ಇದು ಸ್ಪೆಷಲ್ ಅಂತ ಗೊತ್ತಾಗುತ್ತೋ, ಇದರಿಂದ ನನಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೋ, ಆಟೋಮೆಟಿಕ್ಲಿ ನಮ್ಮ ಹತ್ರ ಆ ಪ್ರಾಡಕ್ಟ್ನ ಬೈ ಮಾಡೇ ತೀರ್ತಾನೆ. ಅದಕ್ಕೆ ಸೇಲ್ಸ್ ಮ್ಯಾನ್ ಮಾಡಬೇಕಾಗಿರೋದು ಅಥವಾ ಬಿಸ್ನೆಸ್ ಮ್ಯಾನ್ ಮಾಡಬೇಕಾಗಿರೋದು, ನೀವು ಮಾತಾಡಲೇಬೇಕು ಸ್ನೇಹಿತರೆ. ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಮಾತಾಡ್ತೀರಾ, ಎಷ್ಟು ಎಕ್ಸಲೆಂಟಾಗಿ ಮಾತಾಡ್ತೀರಾ, ಎಷ್ಟು ಎಕ್ಸಲೆಂಟಾಗಿ ಫೀಚರ್ಸ್ ಹೇಳ್ತೀರಾ, ಎಷ್ಟು ಎಕ್ಸಲೆಂಟಾಗಿ ಬೆನಿಫಿಟ್ಸ್ ಹೇಳ್ತೀರಾ, ಕಸ್ಟಮರ್ ಪರ್ಚೇಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈ ಒಂದು ಪ್ರಶ್ನೆನ, ಇದೊಂದು ಟೆಕ್ನಿಕ್ನ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಡೆಫಿನೆಟ್ಲಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನ ಪ್ರೆಸ್ ಮಾಡಿ. ಫ್ಯೂಚರ್ ಇನ್ನೂ ಎಷ್ಟೊಂದು ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತೀನಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಸಣ್ಣ ಟೆಕ್ನಿಕ್ಸ್ ಹೆಲ್ಪ್ ಆಗ್ಬೋದು, ಶೇರ್ನೂ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.